ವಾಯ್ಸ್ ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಗೆಲ್ಲೋದಕ್ಕೆ ನಾನಾ ತಂತ್ರ, ಗೆಲ್ಲೋದೊಂದೇ ಮಾನದಂಡ. ಗಲ್ಲಿಗೊಬ್ಬ ಜನನಾಯಕ, ದಿಲ್ಲಿ ಗದ್ದುಗೆಗೆ ನಾನಾ ನಾಟಕ. ಅನೇಕ ಸೌಲಭ್ಯಗಳು ಇರುವಂತಹ ನಮ್ಮ ದೇಶದಲ್ಲಿ ಆ ಸೌಲಭ್ಯಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಕಷ್ಟು ಕಸರತ್ತುಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅದರಲ್ಲಿ ಎಜುಕೇಶನ್ ಇರೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ನಮ್ಮನ್ನ ಆಳುವಂತಹ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಹೌದಾ ಅಲ್ವಾ? ಜನಪ್ರತಿನಿಧಿ ಆಗಿರುವವನಿಗೆ ಬೇಕಾದಂತಹ ಅರ್ಹತೆಗಳೇನು? ಏಜ್ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ? ಇಲ್ಲಿ ಏಜ್ ಅನ್ನ ಕೂಡ ನಾವು ಫಿಕ್ಸ್ ಮಾಡಬೇಕಾಗತ್ತೆ. ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಹಾಗಾದ್ರೆ ಇವತ್ತಿನ ಯೂತ್ ವಾಯ್ಸ್ ಅಲ್ಲಿ CMR ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಕೂಡ ನನ್ನ ಜೊತೆ ಇದ್ದಾರೆ. ಹಾಗಾದ್ರೆ ಅವರ ಅಭಿಪ್ರಾಯ ಏನು? ಈ ಸಲದ ಲೋಕಸಭಾ ಎಲೆಕ್ಷನ್ ಅನ್ನ ಅವರು ಯಾವ ರೀತಿಯಾಗಿ ನೋಡ್ತಾರೆ, ಅವರ ನಿರೀಕ್ಷೆಗಳು ಏನೇನು, ಇವೆಲ್ಲದರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಹೋಗ್ತೀನಿ. ವೆಲ್ಕಮ್ ಟು ದ ಶೋ ಎಲ್ರಿಗೂ. ಒಂದ್ ಕಡೆ ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳು, ಅವರು ನಮ್ಮನ್ನ ಆಳ್ತಾರೆ, ಆದ್ರೆ ಅವರಿಗೆ ಎಜುಕೇಶನ್ ಇದೆಯೋ ಇಲ್ವೋ ಅನ್ನುವಂತಹ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡ್ತಾ ಹೋಗೋದಿಲ್ಲ. ವಿದ್ಯಾಭ್ಯಾಸ ಇಷ್ಟೇ ಇರಬೇಕು ಅನ್ನುವಂಥದ್ದು ಮ್ಯಾಂಡೇಟರಿ ಅಂತ ಅನ್ಸುತ್ತಾ? ಒಂದು ರಾಜಕಾರಣಿಗೆ ಎಜುಕೇಶನ್ ಯಾವ ತರ ಬೇಕು ಅಂತ ಕೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಎಜುಕೇಶನ್ ಬೇಕಾ ಬೇಡ ಅನ್ನೋದು ಡಿಫ್ರೆಂಟ್. ಆದ್ರೆ ಎಜುಕೇಶನ್ ಅನ್ನೋದು ಯಾವ ಲೆವೆಲ್ ಅಲ್ಲಿ ಕೊಡ್ತೀರಾ ಅಂತ. ಒಂದು ಎಜುಕೇಶನ್ ಅಂದ್ರೆ ನಾವು ಒಂದು ಎಜುಕೇಶನ್ ಸಿಸ್ಟಮ್ ಇಂದ ನಾವು ಮಾತಾಡ್ತಿರೋದಲ್ಲ. ನನ್ನ ಪ್ರಕಾರ ಎಜುಕೇಶನ್ ಅನ್ನೋದು ಒಂದು ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ, ಒಂದು ಡಿಗ್ರಿ ಬೇಕು ಅಂತಂದ್ರೆ ಅದು ಬೇಕಾಗಿಲ್ಲ. ಅವನ್ ಯಾವ ತರ ಎಜುಕೇಟೆಡ್, ಅವನಿಗೆ ಒಂದು ಜಗತ್ತಿನ ಅರಿವಿರ್ಬೇಕು. ಅವನು ಎಜುಕೇಟೆಡ್ ಅಂತ ಅನ್ಸ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ಮೊನ್ನೆ ಆಗಿದ್ದ ನಮ್ಮ ಎಲೆಕ್ಷನ್ಸ್ ಅಲ್ಲಿ ನೋಡಿದ್ರೆ ಬರೀ 45% ಮಾತ್ರ ವೋಟಿಂಗ್ ಆಗಿದೆ. ಸೊ ಇನ್ ಮಿಕ್ಕಿದ್ದವರೆಲ್ಲ ಏನ್ ಮಾಡ್ತಿದ್ದಾರೆ? ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಜನ ಜಸ್ಟ್ ಒಂದು ರಜಾ ಬಂತು ಅಂತಂದ್ರೆ ವೋಟ್ ಮಾಡಿದಿರ, ಅವ್ರ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಎದ್ದು ಬೇರೆ ಕಡೆ ಹೋಗ್ತಿದ್ದಾರೆ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿನ ನಾವೇ ಮಾಡ್ತಿಲ್ಲ ಅಂತಂದ್ರೆ ಒಂದು ರಾಜಕಾರಣಿಗೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ನಮ್ದು ತಪ್ಪಾಗುತ್ತೆ. ಫಸ್ಟ್ ಅವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತೀರಾ. ಬೇಕಾ ಬೇಡವಾ? ಒಬ್ಬ ಪೊಲಿಟಿಷಿಯನ್ಗೆ ಎಜುಕೇಶನ್ ಇಂಪಾರ್ಟೆಂಟಾ ಅಲ್ವಾ ಅಂತ ಹೇಳಿ. ಆಕ್ಚುಲಿ ಪೊಲಿಟಿಷಿಯನ್ಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಂದ್ರೆ ಅವ್ರು ಹೇಳಿದ ರೀತಿನೇ. ಯಾಕೆಂದ್ರೆ ಓದೋನ್ಗೆ ಒಂದೇ ಕೆಲಸ, ಓದಿದೋನ್ 100 ಕೆಲಸ. ಆ 100 ಕೆಲಸ ಮಾಡಿದೋನು ಆ ಒಂದ್ ಕೆಲಸದವ್ನಿಗಿನ ಶ್ರಮ ಜಾಸ್ತಿ ಪಟ್ಟಿರ್ತಾನೆ. ಎಜುಕೇಶನ್ ಮ್ಯಾಂಡೇಟರಿ. ಯಾಕಂದ್ರೆ ಒಂದು ಜನಗಳ ಪ್ರತಿನಿಧಿಯಾಗಿ ಒಂದು MLA ಒಂದು ತಾಲೂಕ್ನ ಅವ್ನ ಕ್ಷೇತ್ರನ ಅವನು ಒಂದು ಸೆಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಜನರ ಪ್ರತಿನಿಧಿಯಾಗಿ ಅಲ್ಲಿ ಎಲ್ಲರ ಜೊತೆನೂ ಮಾತಾಡಬೇಕು. ಜನರ ಕಷ್ಟ ಸುಖ ಗೊತ್ತಿರಬೇಕು, ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು, ಅವ್ರ ಎಜುಕೇಶನ್ ಇಂಪಾರ್ಟೆಂಟ್ ಆಗಿರಬೇಕು. ಇನ್ನೊಬ್ರು ಹೇಳ್ತಾರೆ ಏನೋ ಒಂದು B.Pharm ಫಿಲ್ ಮಾಡಬೇಕು, ಇನ್ನೊಬ್ರು ಹೆಲ್ಪ್ ಮಾಡೋದಲ್ಲ, ಜಸ್ಟ್ ಅವರೇ ಫಿಲ್ ಮಾಡಬೇಕು. ಅವ್ರು ಮ್ಯಾಂಡೇಟರಿ ಇರಬೇಕು B.Pharm ಅಲ್ಲಿ. ಅವ್ರು B.Pharm ಹಾಕೋಕೆ ಮುಂಚೆ ಕ್ವಾಲಿಫಿಕೇಶನ್. ಇವಾಗ ಪಂಚಾಯತ್ ರಾಜ್ ತುಂಬ ಹಳ್ಳಿ ಕಡೆ ಎಲ್ಲ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಪ್ರೆಸಿಡೆಂಟ್ಸ್ ಇರ್ತಾರೆ. ಅವ್ರು ತುಂಬ ಎಜುಕೇಶನ್ ಒಂದು ಓದೇ ಇರಲ್ಲ. ಅವರೆಲ್ಲಾನು ಏನು ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೇನು ಸಿಗ್ನೇಚರ್ ಕೂಡ ಹಾಕಕ್ಕೆ ಬರಲ್ಲ. ಜಸ್ಟ್ ಅವ್ರು ನಾಮಕ್ಕಾಗಿ ಮಾತ್ರ ಇರ್ತಾರೆ ಅಷ್ಟೇ ಒಂದು ಪ್ರೆಸಿಡೆಂಟು. ಇನ್ನೆಲ್ಲಾನು ಬೇರೆಯವರೇ PW ಅವರೆಲ್ಲ ನೋಡ್ಕೊತಾ ಇರ್ತಾರೆ. ಸೊ ಆ ಥರ ರಾಜಕೀಯ ಆಗೋದು ಬೇಡ. 2-3 ಅಂಶಗಳನ್ನ ನೀವು ಪ್ರಸ್ತಾಪ ಮಾಡಿದ್ರು. ಈಗ ಒಂದು ಮ್ಯಾಂಡೇಟರಿ ಅನ್ನುವಂಥದ್ದು ವಿಚಾರದಲ್ಲಿ, ಒಂದು ಅವನಿಗೆ ಗೊತ್ತಿರಬೇಕು ಅವನು ಏನ್ ಮಾಡ್ತಿದ್ದಾನೆ ಅಂತ ಹೇಳಿ. ಸ್ಕೀಮ್ ಬಗ್ಗೆ ಗೊತ್ತಿರೋದಿಲ್ಲ, ಅಫಿಷಿಯಲ್ಸ್ ತಪ್ಪು ಮಾಹಿತಿಗಳನ್ನು ಕೊಡುವಂತಹ ಸಾಧ್ಯತೆ ಕೂಡ ಇರಬಹುದು. ಹಾಗಾಗಿ ಅಟ್ಲೀಸ್ಟ್ ಅವ್ನು ಏನ್ ಮಾಡ್ತಾನೆ, ಅವನ ಪೋರ್ಟ್ಫೋಲಿಯೋ ಏನು ಅನ್ನೋದಕ್ಕಾದ್ರೂ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಆ ಎಜುಕೇಶನ್ ಆದ್ರೂ ಅವನಿಗೆ ಬೇಕು ಅಂತ ಅನ್ಸುತ್ತಾ? ಎಜುಕೇಶನ್ ಇಸ್ ಕಂಪಲ್ಸರಿ ಫಾರ್ ಎವ್ರಿ ಪೊಲಿಟಿಷಿಯನ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಂಜಿನಿಯರಿಂಗ್ ಓದಿ ಅವ್ನು ಹೆಲ್ತ್ ಮಿನಿಸ್ಟರ್ ಆದ್ರೆ ನೋ ಯೂಸ್. ಅವನಿಗೆ ಮೆಡಿಸಿನ್ಸ್ ಬಗ್ಗೆ ಏನು ಗೊತ್ತಿರಲ್ಲ. ಅವ್ನು ತರೋ ಒಂದು ನ್ಯೂ ಸ್ಕೀಮ್ಸ್ ಬಗ್ಗೆನೂ ಅವನಿಗೆ ಏನೂ ಐಡಿಯಾಸ್ ಇರಲ್ಲ. ಯಾರೋ ಏನೋ ಹೇಳ್ತಾರೆ ತರ್ತಾನೆ. ಸೊ ನನ್ನ ಪ್ರಕಾರ ಮೆಡಿಸಿನ್ ಓದ್ದವರೇ ಹೆಲ್ತ್ ಮಿನಿಸ್ಟರ್ ಆದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ, ಪೀಪಲ್ಗೂ ಯೂಸ್ ಆಗುತ್ತೆ. ಈಗ ಇವರು ಹೇಳಿದ್ರು ಅಂದ್ರೆ ಎಜುಕೇಶನ್ ಒಂದ್ ಕಡೆ ಬೇಕಾಗುತ್ತೆ, ಇನ್ನೊಂದ್ ಕಡೆ ಯಾರು ಯಾವ ಪೋರ್ಟ್ಫೋಲಿಯೋನ ಯೂಸ್ ಮಾಡ್ತಾನೋ ಅಥವಾ ಅವರಿಗೆ ಸಿಗುತ್ತೋ ಅವರ ಆ ರೀತಿಯಂತಹ ಮಿನಿಸ್ಟರ್ ಅಥವಾ ಅವ್ರ ಅದನ್ನ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿ ಎಲ್ರಿಗೂ ಸಾಧ್ಯ ಆಗತ್ತಾ? ಈಗ ಬೇರೆ ಬೇರೆ ರಿಸರ್ವೇಶನ್ ಆಗಿರ್ಬೋದು, ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದಂಥವರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ನೀವು ಅದನ್ನು ಒಪ್ಕೊಳ್ತೀರಾ? ಸೊ ನನ್ನ ಪ್ರಕಾರ ಅನ್ಸುತ್ತೆ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಫಾರ್ ದ ವೆಲ್ಫೇರ್ ಆ್ಯಂಡ್ ಆಸ್ ವೆಲ್ ಆಸ್ ಟು ನೋ ವಾಟ್ ಇಸ್ ಹ್ಯಾಪನಿಂಗ್. ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸುಮ್ಮನೆ ಏನು ಗೊತ್ತಿಲ್ಲದೆ ಲೈಕ್ ಎಜುಕೇಷನ್ ಅಂದರೆ ಜಸ್ಟ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಸ್ಟಡಿಯಿಂಗ್ ಲಾ ಆ್ಯಂಡ್ ಗೆಟಿಂಗ್ ಅ ಡಿಗ್ರಿ, ಅದಲ್ಲ ಎಜುಕೇಷನ್. ಹಿ ಆರ್ ಶಿ ಶುಡ್ ಬಿ ನೋಯಿಂಗ್ ವಾಟ್ ಟು ಡೂ, ಏನು ಮಾಡಬೇಕು, ಆ ನಾಲೆಜ್ ಯೂಸ್ ಮಾಡಿಕೊಂಡು ಫಾರ್ ದ ವೆಲ್ಫೇರ್ ಆಫ್ ದ ಕಂಟ್ರಿ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅಂದರೆ ಇಲ್ಲಿ ನೀವು ಹೇಳುವಂಥದ್ದು ಗ್ರಾಜ್ಯುಯೇಟ್ ಆಗಿರ್ಬೋದು, SSLC ಆಗಿರ್ಬೋದು, ಅದು ಬೇಕಾಗಿಲ್ಲ ಇಲ್ಲಿ ಅಂತ ಹೇಳಿ. ಅವ್ರಿಗೆ ಏನು ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಅವ್ರಿಗೆ ಆ ನಾಲೆಜ್ ಇರಬೇಕು. ಫಾರ್ ಎಕ್ಸಾಂಪಲ್
Siddaramaiah is done law. So ಅದರಿಂದ what he can do, what he knows about the constitution. So ಅದು ಗೊತ್ತಿದ್ರೆ in that form education is needed. Education is not so important and mandatory. ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಏನಿಲ್ಲ. ಓಕೆ. ಯಾಕಂತ ಎಜುಕೇಷನ್ ಮೇಲೆ ಅದು ಮುಂಚೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಗಬೇಕು, ಸೋಷಿಯಲ್ ಕೆಲಸ ಮಾಡಬೇಕು. ನಾವು ಫಸ್ಟ್ ಇಂಟೆನ್ಷನ್ ಹ್ಯುಮ್ಯಾನಿಟಿ ಒಂದು ಕೆಲಸ ಮಾಡೋಣ ಮುಂಚೆ ನನ್ನ ಜನ ಅವ್ರಿಗೆ ಹೇಳೋಣ ಅಂತ ಹೇಳಿದ್ರೆ ಎಜುಕೇಷನ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಇವರು ಹೇಳಿದ್ರು ಅಂದ್ರೆ ಎಜುಕೇಶನ್ ಈಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದು ಒಂದು ಕೆಲಸ ಮಾಡ್ಬೇಕು ಅವ್ರಿಗೆ ಗೊತ್ತಿರಬೇಕು ಅಂತ ಹೇಳಿ ಏನು ಹೇಳಕ್ ಬಯಸ್ತೀರಾ? ಎಜುಕೇಶನ್ ಇದೆ ಅನ್ನೋ ಮಾತ್ರಕ್ಕೆ ಅವರು ದೇಶನ ಹೆಂಗ್ ಆಳೋದು ಅಂತ ಹೇಳ್ಕೊಡಲ್ಲ ನಿಮ್ಗೆ ಎಜುಕೇಶನ್ ಅಲ್ಲಿ. ಈಗ ಫಿನಾನ್ಸ್ ಮಿನಿಸ್ಟರ್ಗೆ ನಿಮ್ಗೆ ಫಿನಾನ್ಸ್ ಬಗ್ಗೆ ಏನೋ ಗೊತ್ತಿರಲ್ಲ, ಆದ್ರೆ ಅವ್ನು ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾನೆ. ಅದ್ರದ್ದು ಫಿನಾನ್ಸ್ ಬಗ್ಗೆ ಏನಾದ್ರು ಗೊತ್ತಿದ್ರೆ ಮಾತ್ರ ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೇಕು. ಹಂಗೆ ಎಜುಕೇಶನ್ ಮ್ಯಾಂಡೇಟರಿ ಎಲ್ಲ ಏನಾದ್ರೂ ಸ್ವಲ್ಪ ತಿಳ್ಕೊಂಡು ಜನ ಹಾಳಾಗಿ ಬರ್ಬೇಕು. ಸೊ ನನ್ಗೆ ಅನ್ಸಿರೋ ಹಂಗೆ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾಕಂದ್ರೆ even if we are educated, we are all educated, ಆದ್ರೇನು we don't have civic sense. ಒಂದು ಪೇಪರ್ ಕೆಳಗಡೆ ಹಾಕ್ತೀವಿ. ನಮ್ಗೆ ಇಲ್ದಿರೋ ಎಜುಕೇಷನ್ ಒಂದು ಪೊಲಿಟಿಷಿಯನ್ಗೆ ಇರಬೇಕಾ? ಆ್ಯಂಡ್ ಇನ್ನೊಂದು ಏನಂದರೆ ಪಕ್ ಸ್ಟೇಟಲ್ಲಿ ದಟ್ ಚೀಫ್ ಮಿನಿಸ್ಟರ್ ವಾಸ್ ಓನ್ಲಿ ಅ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಬಟ್ he brought in very good policies for the people. ಅವ್ರನ್ನ ನೋಡಿ ಎಲ್ಲರೂ ಸ್ಕೂಲಲ್ಲಿ ದೇ ಗಾಟ್ ಇನ್ ದ ಫುಡ್ ಸಿಸ್ಟಮ್ಸ್. ಅವ್ರ ಹೆಸರು ಅಣ್ಣಾದೊರೆ ಅಂತ. ಆ್ಯಂಡ್ he's known as a kingmaker of Indian politics. And I think that's an inspiration. I think education is not that important. ಅವ್ರು ಮಾಡುವಂತಹ ಕೆಲಸ social service and only for the people. I think education teaches you how to do it, but how you use it, it's in your mind, in your ಅಂದ್ರೆ ಒಂದು ವಿಷನ್ ಇರಬೇಕಾಗುತ್ತೆ ಅಂತ ಅನ್ಸೋದಿಲ್ಲ? I think education doesn't give you all the intelligence. ಗೊತ್ತಿಲ್ದಿರ ಎಲ್ಲ ಯಾರು ಪೊಲಿಟಿಕ್ಸ್ ಮಾಡಕ್ ಬರಲ್ಲ ಅನ್ಕೊಳ್ತೀರಾ? ಒಂದಷ್ಟು ಜನ ಈಗಲೂ ಕೂಡ ಇದ್ದಾರೆ. ಆಬ್ವಿಯಸ್ಲಿ ಅವ್ರೆಲ್ಲರೂ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಓದಕ್ಕಾದ್ರೂ ಕಲ್ತೇ ಇರ್ತಾರೆ. ಆಡ್ ಭಾಷೆ ಅಂದ್ಮೇಲೆ ನಮ್ ಕನ್ನಡ ಅಂದ್ಮೇಲೆ ಒಬ್ರು ಕನ್ನಡ ಗೊತ್ತೇ ಇರುತ್ತೆ ಅವ್ರಿಗೆ. ಅಟ್ಲೀಸ್ಟ್ ಕನ್ನಡ ಮಾತಾಡಕ್ ಬರುತ್ತೆ ಅಂದ್ರೆ ಕಲಿಯಕ್ ಬರೋದು ಏನ್ ದೊಡ್ಡ ಕಷ್ಟ ಅಲ್ಲ. ಡಿಗ್ರಿ ತಗೊಳೋದೇ ಎಜುಕೇಶನ್ ಅಲ್ಲ. ರಾಷ್ಟ್ರಪತಿನೇ ಒಂದ್ಸಾರಿ ಆಗಿದ್ರು ಅವ್ರಿಗೇನು ಗೊತ್ತಿಲ್ಲ, ಸಿಗ್ನೇಚರ್ ಹಾಕೊಡ ತಂಬ ಆಗ್ತಾರೆ. ಸ್ಪೆಷಲಿ ಇನ್ ಗ್ರಾಮ ಪಂಚಾಯತಿ ಅವ್ರಿಗೇನೇನು ಗೊತ್ತಿಲ್ಲ, ಒಂದು ವರ್ಡ್ ಕೂಡ ಓದಕ್ ಬರಲ್ಲ, ಅವ್ರಿಗೆ ಸಿಗ್ನೇಚರ್ ಹಾಕೋ ಕೂಡ ಬರಲ್ಲ. ಫಾರ್ ಎಕ್ಸಾಂಪಲ್ಸ್ ಇದೆ, ನಾನು ಕಣ್ಣು ಮುಂದೆನೆ ನೋಡಿದ್ದೀನಿ ತುಂಬಾ. ಇದಕ್ಕೇನು ಹೇಳ್ತೀರಾ? ನಾನು ಒಪ್ಕೊಡಲ್ಲ ಅದನ್ನ. ಎಸ್, ಈಗ ಯಾರೀಗ ಇವ್ರು ಹೇಳಿದ್ರು ಒಂದಷ್ಟು ಚರ್ಚೆಗಳು ಕೂಡ ಇಲ್ಲಿ ಆಯಿತು ಅಂತ ಹೇಳಿ. ಅಂದರೆ ಎಜುಕೇಷನ್ ಇದ್ದಂಥವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಅಥವಾ ತಿಳಿಸುವಂಥ ಪ್ರಯತ್ನ ಆಗುತ್ತೆ, ಆದರೆ ಅದೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ನಿಮ್ಮೆಲ್ಲರ ಒಪಿನಿಯನ್. ಎಜುಕೇಷನ್ ಅನ್ನೋದು ಯಾವ ಥರ ಇರಬೇಕಂದ್ರೆ ಅವರು ಆ ಫೀಲ್ಡಲ್ಲಿ ಇವಾಗ ಅವ್ನಿಗೆ ಏನಾದರೂ ಟಿಕೆಟ್ ಸ್ಯಾಂಕ್ಷನ್ ಮಾಡ್ತಾ ಅಂದರೆ ಆ ಫೀಲ್ಡಲ್ಲೇ ಅವನಿಗೆ ನಾವು ಟೆಸ್ಟ್ ಮಾಡಬೇಕು. ಇವಾಗ ನಾನು ಇಂಜಿನಿಯರಿಂಗ್ ಸೇರಬೇಕಂದ್ರೆ PGCET ಬರೆದು ನನಗೆ ಆ ಕೇಪೇಬಲ್ ಇದ್ದರೆ ನನಗೆ ಅದು ರ್ಯಾಂಕ್ ಬರುತ್ತೆ. ಸೊ ಐ ಆಮ್ ಕೇಪೇಬಲ್ ಟು ಡೂ ದಟ್ ಇಂಜಿನಿಯರಿಂಗ್. ಸೊ ದಟ್ ಇವಾಗ ನಿನಗೆ ಎಲೆಕ್ಷನ್ ನಿಲ್ತಾ ಇದೆಯಾ ಅಂದರೆ ಈ ಕ್ವಶನ್ಸ್ ಇರ್ತಾವಲ್ಲ, ಲೈಕ್ ಜನರಲ್ ನಾಲೆಜ್ ಕ್ವಶನ್ಸ್, ಲೈಕ್ ಸೋಷಲ್ ಪಬ್ಲಿಕ್ ಸರ್ವಿಸ್ ಕ್ವಶನ್ಸ್, ಈ ಥರ ಪ್ರಾಬ್ಲಮ್ ಬಂದರೆ ಈ ಥರ ಕೇಸ್ ಕೊಟ್ಟು ಈ ಥರ ಕೇಸ್ ಬಂದರೆ ನೀನು ಹೆಂಗೆ ಸಾಲ್ವ್ ಮಾಡ್ತೀಯಾ ಆ ಥರ ಎಲ್ಲ ಕ್ವಶನ್ಸ್ ಎಲ್ಲ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನಮಗೋಸ್ಕರ ಒಂದು ರೂಲ್ ಬಂದಿದೆಯಲ್ಲ, ನಮಗೆ ಒಂದು ಕಂಪನಿ ಕೆಲಸ ಸಿಗಬೇಕಂದ್ರೆ ಡಿಗ್ರಿ ಇರಬೇಕಂತೆ, PUC ಸರ್ಟಿಫಿಕೇಟ್ ಇರಬೇಕಂತೆ, 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಇರಬೇಕಂತೆ, MBA ಮಾಡಿರ್ಬೇಕಂತೆ, ಅದ್ರ ಜೊತೆಗೆ ನಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಂತೆ. ಅದೇ ಪೊಲಿಟಿಕ್ಸ್ಗಳಿಗೆ ಯಾಕಿಲ್ಲ ಅವ್ರಿಗೆ? ಹಾಂ, ನಾವು ಇಷ್ಟು ವರ್ಷ 25 ವರ್ಷ ಗಂಟೆ ಓದ್ತೀವಿ, ಆಮೇಲೆ ಕೆಲಸ ಸಿಗುತ್ತೆ. ಅವ್ರಿಗೆ ಒಂದು ಟಿಕೆಟ್ ಸಿಕ್ಕರೆ ಸಾಕಲ್ಲ. ಇವಾಗ ಎಜುಕೇಷನ್ ಅಂದ್ರೇನು ಫಸ್ಟ್ ಅದನ್ನ ಅರ್ಥ ಮಾಡ್ಕೊ. ನಿಮ್ಗೇನು ಗೊತ್ತಿಲ್ದಿರ ನಾನು ನಿಮ್ಗೇನೋ ಅರಿವು ಮೂಡಿಸಿದ್ರೆ ಆ ಅರಿವನ್ನು ಮೂಡಿಸೋದೇ ಎಜುಕೇಷನ್. ಇವಾಗ ಅವ್ನಿಗೇನು ಗೊತ್ತಿಲ್ಲ, ಅವ್ನು ಹೆಬ್ಬೆಟ್ ಆಗಿರ್ಬೋದು, ತೊಂದರೆ ಇಲ್ಲ. ಅವ್ನಿಗೇನೋ ಚಾನ್ಸ್ ಇದೆ, ಹೌದು, ನಾವು ಅವ್ನಿಗೆ ಹೇಳ್ಕೊಡ್ಬೋದು. ನೀನು ಮಾಡ್ತಾ ಇರೋ ತಪ್ಪು. ಇವಾಗ ನಾವು ಹೇಳ್ತೀವಿ ಈ ಥರ ಸಿಸ್ಟಮ್ ಬೇಡ, ಈ ಥರ ಸಿಸ್ಟಮ್ ಫಾಲೋ ಮಾಡೋಣ. ಆ ಥರ ಸಿಸ್ಟಮ್ ಫಾಲೋ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ, ಹಾಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಏಜ್ ಆಲ್ಸೋ ಫಿಕ್ಸ್ ಮಾಡಬೇಕು ಅಂತ ಅನ್ಸುತ್ತಾ? ಹೇಗೆ ಏಜ್ ಫಿಕ್ಸ್ ಮಾಡಬೇಕು ಆಬ್ವಿಯಸ್ಲಿ, ಯಾಕಂದರೆ ಎಲ್ಲ ಫೀಲ್ಡಲ್ಲೂ ರಿಟೈರ್ಮೆಂಟ್ ಅನ್ನೋದಿದೆ, ಬಟ್ ಈ ಫೀಲ್ಡಲ್ಲಿ ಮಾತ್ರ ಇಲ್ಲ. ನಮಗೆ ಎಫೆಕ್ಟಿವ್ ಔಟ್ಕಮ್ಸ್ ಬರೋದು ಯಂಗ್ಸ್ಟರ್ಸಿಂದ, ಅವ್ರ ಕ್ರಿಯೇಟಿವ್ ಮೈಂಡ್ಸಿಂದ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲ ಎಂಕರೇಜ್ ಮಾಡಬೇಕು. ಅವರು ಎಲಿಜಿಬಿಲಿಟಿ ನೋಡ್ಬಿಟ್ಟು ಎಲಿಜಿಬಿಲಿಟಿ ನೋಡ್ಕೊಂಡು ಕೊಡಬೇಕು. ಇವಾಗ ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು. ಈ ಎಜುಕೇಷನ್ ಬೇಸ್ಮೆಂಟ್ ಥರ ವರ್ಕ್ ಆಗುತ್ತೆ. ಒಂದು ಎಫೆಕ್ಟಿವ್ ಡಿಸಿಷನ್ಸ್ ತಗೋಬೇಕು ಅಂದರೆ ಎಜುಕೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್.
ಇವಾಗ ರಿಟೈರ್ಡ್ ಜಡ್ಜಸ್ ಆಗಲಿ ಅಥವಾ IAS ಆಫೀಸರ್ಸು IFS ಆಫೀಸರ್ಸ್ ಎಲ್ಲರೂ ಇವ್ರಿಗೆ ಬರೀ ಎಜುಕೇಷನ್ ಅಷ್ಟೇ ಅಲ್ಲದೆ ಇವ್ರಿಗೆ ಎಕ್ಸ್ಪೀರಿಯನ್ಸಸ್ಸು ಇರುತ್ತೆ. ರಿಟೈರ್ಡ್ ಆಗಿರ್ತಾರಲ್ಲ 60 ಇಯರ್ಸ್ ಆದಮೇಲೆ ಅವ್ರು ಸುಮ್ಮನೆ ಕೂತ್ಕೊಳ್ಳೋ ಬದಲು ಪೊಲಿಟಿಕ್ಸಲ್ಲಿ ಎಂಟರ್ ಆದರೆ ಚಿಕ್ಕವ್ರಕ್ಕಿಂತ ಜಾಸ್ತಿ ವಯಸ್ಸಾದವ್ರಿಗೆ ಜಾಸ್ತಿ ತಿಳುವಳಿಕೆ ಇರುತ್ತೆ. ಪೊಲಿಟಿಕ್ಸಲ್ಲಿ ಎಂಟರ್ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಎಕ್ಸ್ಪೀರಿಯನ್ಸ್ ಇರೋದು ಅಲ್ಲಿ ಬೇಕಾಗುತ್ತೆ, ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಓಕೆ, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೌದು ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಒಂದು ಕ್ರೈಟೀರಿಯಾ. ಆದರೆ ಒಂದು ಪೊಲಿಟಿಕ್ಸ್ಗೆ ಎಂಟರ್ ಆಗಬೇಕು, ಒಂದು ಸೇವೆನ ಮಾಡಬೇಕು ಅಂತಂದರೆ ಅವನಿಗೆ ಆ ಸಾಮರ್ಥ್ಯ ಇದೆಯೋ ಇಲ್ಲೋ ಅನ್ನೋದು ಅವ್ನು ಫಸ್ಟ್ ಆ ವ್ಯಕ್ತಿ ತಿಳ್ಕೊಳ್ಬೇಕು. ಅವ್ನ ಎಜುಕೇಷನ್ ಅಂತ ಹೇಳ್ತೀರಾ, ಹೌದು ಆ ವಿಜಯ್ ಮಲ್ಯ ಅಂತ ತಗೊಳ್ಳೋಣ. ಹಿ ವಾಸ್ ಎನ್ ಎಜುಕೇಟೆಡ್. ಏನು ಮಾಡ್ದ? ದೇಶನ ಲೂಟಿ ಮಾಡಿ ಪರಾರಿ ಆದ. ಸೊ ಎಜುಕೇಟೆಡ್ ಆದರೆ ಮಾತ್ರ ಸಾಧ್ಯ ಅಲ್ಲ, ಅವನಿಗೆ ಜನರಲ್ ನಾಲೆಡ್ಜ್ ಇರಬೇಕು, ಒಂದು ಮಾರಾಲಿಟಿ ಅನ್ನೋದಿರಬೇಕು, ಒಂದು ಕಾಮನ್ ಸೆನ್ಸ್ ಅಂತ ಬರಬೇಕು. ಜನರಿಗೆ ಏನು ಮಾಡಬೇಕು, ಇದು ನಮ್ಮ ಕರ್ತವ್ಯ ಅನ್ನೋದನ್ನ ಒಂದೊಂದು ದೇಶನ ಅವನ ಒಂದು ಇದಕ್ಕೆ ಹಿತವಾಗಿ ತಗೊಂಡು ಎಲ್ಲರಿಗೂ ಒಂದು ಮುಡಿಪಾಗಿರ್ಬೇಕು. ಅವನು ಒಬ್ಬ ಪೊಲಿಟಿಷಿಯನ್ಗೆ ಕ್ವಾಲಿಫಿಕೇಶನ್ ಅನ್ನೋದು ಮ್ಯಾಂಡೇಟರಿ ಮಾಡಬೇಕಾಗತ್ತಾ? ಆ ರೀತಿಯಾಗಿ ತಿದ್ದುಪಡಿ ಮಾಡಬೇಕಾಗತ್ತಾ? ಏಜ್ ಎಷ್ಟು ಲಿಮಿಟ್ ಮಾಡಬೇಕಾಗತ್ತೆ ಅಥವಾ ಎಷ್ಟು ಫಿಕ್ಸ್ ಮಾಡಬೇಕಾಗತ್ತೆ? ಆಲ್ರೆಡಿ ಒಂದಷ್ಟು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಅಭಿಪ್ರಾಯವನ್ನ ಕಲೆಕ್ಟ್ ಮಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ನಮ್ಗೆ ಇವಾಗ ಬೇಕಾಗಿರೋದೇನಂದ್ರೆ ನಮ್ಮನ್ನ ಮುನ್ನಡೆಸೋರು ಯಾರು, ಆ ಮೈಂಡ್ ಹೇಗಿರ್ಬೇಕು. ಇಟ್ ಶುಡ್ ಬಿ ಯಂಗ್. ದೋ ಯು ಆರ್ 60, ಯೂತ್ಗೆ ಏನು ಬೇಕು ಅದನ್ನ ಯೋಚನೆ ಮಾಡ್ಬೇಕು ವಿನಃ ನಾನು 1960 ಈ ಥರ ಇದ್ದೆ ಅದು ಬೇಕಾಗಿಲ್ಲ. ಆ್ಯಂಡ್ ಪೊಲಿಟಿಕಲ್ ರಿಟೈರ್ಮೆಂಟ್ ಬೇಕು, ಖಂಡಿತ ಬೇಕು. ಸೊ ಈ IPS IAS ಆಫೀಸರ್ಸ್ ಎಲ್ಲ ಅಂಡರ್ ಈ ಮಿನಿಸ್ಟರ್ಸ್ ಕೆಳಗಡೆನೇ ಇರಬೇಕು. ಪಾಪ ಅವ್ರು IAS ಓದಬೇಕಂದ್ರೆ ಜಾನ್ ಕಷ್ಟ ಬಿದ್ದು ಎಲ್ಲ ಸಬ್ಜೆಕ್ಟ್ಸು ಓದ್ಬಿಟ್ಟು ಬರ್ತಾರೆ. ಒಬ್ಬ ಮಿನಿಸ್ಟರ್ ಹತ್ರ ಸೈನ್ ಬೇಕು, ಅದು ಇದು ನ್ಯೂ ಸೆನ್ಸ್ ಎಲ್ಲ ಆಗುತ್ತೆ. ಇಲ್ಲ ನಾನು ಡೇರ್ ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂದರೆ ಈ ಕಡೆ ಮಿನಿಸ್ಟರ್ಸಿಂದ ಪ್ರೆಷರು, ಯಾಕಂದರೆ ಇವ್ರಿಗೆ ಇನ್ಫ್ಲೂಯೆನ್ಸ್ ಹೆವಿ ಆಗಿರುತ್ತೆ. ಎಜುಕೇಷನ್ ಅನ್ನೋದು ಇರಬೇಕು, ಏಜ್ ಮ್ಯಾಂಡೇಟರಿನೂ ಇರಬೇಕು. ಏಜ್ ಎಷ್ಟು ಇರಬೇಕು ಅನ್ಸುತ್ತೆ? ಏಜ್ ನನಗೆ ಒಂದು 45 to 50 ಇದ್ರೆ ಸರಿ. ಅದ್ರ ಮೇಲೆ ಆದ್ಮೇಲೆ ಬೇಡ ಅವರು ಬೇಡ ಅಂತ ಅನ್ಸುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದವರು ಕರಪ್ಷನ್ ಮಾಡಲ್ವಾ ಅಂತ ಈ ದೇಶದಲ್ಲಿ ನಾವು ತುಂಬ ಜನ ನೋಡಿದ್ದೀವಿ. ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಕ್ವಾಲಿಫಿಕೇಷನ್ ಇದ್ದವರು ಉತ್ತಮ ಆರ್ಥಿಕ ತಜ್ಞ ಅಂತ ಅನಿಸ್ಕೊಂಡ್ರು, ಅವರೆಲ್ಲ ಕರಪ್ಷನ್ ಮಾಡಿದ್ದಾರೆ. ಏಜ್ ಬಗ್ಗೆ ಏನು ಹೇಳ್ತೀರಾ? ಏಜ್ ಅಂದರೆ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಕೆಲಸಗಳಿಗೂ ಒಂದು ರಿಟೈರ್ಮೆಂಟ್ ಅಂತ ಒಂದು ಫಿಕ್ಸ್ ಆಗಿದೆ. 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೂ ಒಂದು ಏಜ್ ಲಿಮಿಟ್ ಇರಬೇಕು. ಏಜ್ ಲಿಮಿಟ್ ಏನೋ ಅಷ್ಟು ಸಾಕಾಗಿಲ್ಲ. ಏಜ್ ಲಿಮಿಟ್ ಏನಂತೆ ಅಷ್ಟು 70ದಲ್ಲಿ ಹೋಗಬೇಕು. 40-50ದಲ್ಲಿ ಅವ್ರಿಗೆ ಚಾನ್ಸ್ ಸಿಗೋದು ಕೆಲಸ ಮಾಡೋಕ್ಕೆ 40-50ದಲ್ಲಿ. ಯಾಕಂದರೆ ಕೆಲಸ ಸ್ಟಾರ್ಟ್ ಮಾಡೋದು 20-25 ವರ್ಷದಿಂದ. 25 ವರ್ಷದಿಂದ ಒಂದು 15 ವರ್ಷ ಕೆಲಸ ಮಾಡಿದ್ಮೇಲೆ ಅವ್ರು ಒಂದು ಪೋಸ್ಟಲ್ಲಿ ಹೋಗ್ತಾರೆ. ಅದೀಗ ಒಂದು 70 ಏಜ್ ಇರಬೇಕು. 70ವರೆಗೂ ಕೂಡ ಅವರು ರಾಜಕಾರಣ ಮಾಡಬೇಕು. ಇವಾಗ ಕೇಸ್ ನೋಡಿ, ನೀರವ್ ಮೋದಿದು ಮತ್ತು ವಿಜಯ್ ಮಲ್ಯದು. ಅವ್ರು ಟಾಪ್ ಎಜುಕೇಟೆಡು, ಅವರೇ ಟಾಪ್ ಮೋಸ್ಟ್ ಕ್ರಿಮಿನಲ್ಸ್ ಆಗಿರೋದು. ಇಲ್ಲಿ ಕಾಸು ಹೊಡ್ಕೊಂಡು ಬೇರೆ ಕಂಟ್ರಿಗೆ ಹೋಗಿರೋದು. ಅದೇ ಥರ ಇವಾಗ ಪೊಲಿಟಿಕ್ಸು ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಅರೆ ಎಜುಕೇಷನಿಂದನೇ ಆ ಥರ ಮಾಡಲ್ಲ. ಎಜುಕೇಷನ್ ಜಾಸ್ತಿ ಆದಷ್ಟು ಅವ್ರ ಕ್ರಿಮಿನಲ್ ಮೈಂಡ್ನ ಜಾಸ್ತಿ ಆಗ್ತಾನೆ ಇರುತ್ತೆ. ನಾವು ಕೆಲ್ಸಕ್ಕೆ ಹೋಗ್ತೀರಿ, ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ, ಕೆಲಸ ಇಲ್ಲ ಅಂತೇಳಿ. ಅದೇ ಥರ ನೀವು ಒಳ್ಳೆ ಪೊಲಿಟಿಷಿಯನ್ ಆಗಬೇಕಂದ್ರೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಅವಾಗ ಅವರು ಆಲ್ಮೋಸ್ಟ್ ನಿಮಗೆ ಅಂದರೆ ಅವರು ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತಿಂದನೇ ಬರಬೇಕು, ಡೈರೆಕ್ಟ್ MLA MP ಗೆ ಅಂತಾನೆ ಪೋಸ್ಟ್ ಮಾಡ್ಬೋದು. ಇವಾಗ ನೀವು ಜರ್ನಲಿಸಮ್ ಓದ್ರಿ, ನೀವು ಡೈರೆಕ್ಟ್ ಓನರ್ ಆಗ್ಬಿಟ್ರ, ಆಂಕರ್ ಆದ್ರಿ. ಆ ಥರ ಕೆಳಗಡೆ ಲೆವೆಲಿಂದ ಬಂದ್ರೇ ಅವ್ರಿಗೆ ನಾಲೆಜ್ ಇರುತ್ತೆ, ಅಷ್ಟೇ ಇಂಪ್ರೂವ್ ಆಗ್ತಾರೆ. ನಿಮ್ಮ ಕೆಳಗೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನೀವು ಅಪಾಯಿಂಟ್ ಮಾಡೋದು ಯಂಗ್ಸ್ಟರ್ಸ್ ಬೇಕು. ಅದೇ ಏನು ನೀವು ಯಂಗ್ಸ್ಟರ್ಗೆ ನೀವು ಚಾನ್ಸ್ ಕೊಡೋಕ್ಕಾಗಲ್ವಾ? ಯಂಗ್ಸ್ಟರ್ಸ್ಗೆ ಒಂದು ಚಾನ್ಸ್ ಕೊಡಿ, ಅವರು ಪ್ರೂವ್ ಮಾಡ್ತಾರೆ. ಬೇರೆ ಅಲ್ಲಿ ಎಜುಕೇಷನ್ ಇಂಪಾರ್ಟೆಂಟ್ ನಿಮ್ಮ ಲೆಕ್ಕದಲ್ಲಿ? ಎಜುಕೇಷನ್ ಇಂಪಾರ್ಟೆಂಟ್, ಬಟ್ ಏಜ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ. ಯಂಗ್ಸ್ಟರ್ಸ್ ಗಿವ್ ಅ ಚಾನ್ಸ್ ಫಾರ್ ಯಂಗ್ಸ್ಟರ್ಸ್ ಅಂತ ನಾನು ಹೇಳ್ತೀನಿ. ಎಜುಕೇಷನ್ ಬೇಕು ಅಥವಾ ಅವರು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿರುವವರು ಆಗಬೇಕು ಅನ್ನೋದಾದರೆ ಆ ಥರ ಕಾಂಟೆಸ್ಟ್ ಮಾಡೋದವ್ರು ತುಂಬ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಅನ್ಸೋದಿಲ್ವಾ ಅದನ್ನೇ ಮ್ಯಾಂಡೇಟರಿ ಮಾಡಿದರೆ? ಇವಾಗ ನಿಂತ್ಕೊಳಕ್ಕೆ ಶಕ್ತಿ ಇರಲ್ಲ, ಅವನೋಗಿ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಅವ್ನು ಗೆಲ್ತಾನೆ, ವೀಲ್ ಚೇರಲ್ಲಿ ಹೋಗ್ತಾನೆ, ಜನಕ್ಕೆ ಏನು ಮಾಡ್ತಾನೆ ಅವ್ನು ಗೆದ್ಬಿಟ್ಟು? ಗೆದ್ದಿ ಜನಕ್ಕೇನು ಮಾಡೋಕ್ಕಾಗಲ್ಲ ಅವನ ಕೈಲಿ, ಅವನಿಗೆ ಇನ್ನೊಬ್ರು ಸಪೋರ್ಟ್ ಬೇಕು ಅವನಿಗೆ. ಅದನ್ನ ಒಂದು ನಿಮಿಷ ವಿರೋಧಿಸ್ತೀನಿ. ಓಕೆ, ನೀವು ಹೇಳ್ತಿದ್ದೀರಾ ಒಂದು ವೀಲ್ ಚೇರಲ್ಲಿ ಹೋಗ್ಬೋದಾಗತ್ತೆ, ಅವನಿಗೆ ನಿಲ್ಲಕ್ಕಾಗಲ್ಲ ಅಂತಂತ. ನಮಗೆ ವಿ ಡೋಂಟ್ ವಾಂಟ್ ಅ ಪರ್ಸನ್ ಹೂ ಇಸ್
ಫಿಟ್ ಇನಫ್ ಫಿಸಿಕಲಿ. ನಮಗೆ ದೇಶ ನಡ್ಸೋಕ್ಕೆ ಒಂದು ಒಳ್ಳೆ ಮೈಂಡ್ ಬೇಕೇ ಹೊರತು ಅವನು ಅಂಗವಿಕಲ ಆಗಿರಲಿ, ನಡೆಯೋಕ್ಕಾಗಲಿ, ಒಂದೇ ನಿಮಿಷ ಲೆಟ್ ಮೀ ಕಂಪ್ಲೀಟ್. ಐ ಆಮ್ ನಾಟ್ ಗೋಯಿಂಗ್ ಅಗೇನ್ಸ್ಟ್ ಇಟ್, ಐ ಆಮ್ ಜಸ್ಟ್ ಪುಟಿಂಗ್ ಅ ವರ್ಡ್ ಅಗೇನ್. ನಮ್ಗೇನು ಬೇಕು ಅಂತಂದರೆ ಒಂದು ಒಳ್ಳೆ ಮೈಂಡ್ ಬೇಕು. ಲೆಟ್ ಹಿಮ್ ನಾಟ್ ವಾಕ್ ಆರ್ ಟಾಕ್. We want a brain which can conclude a better nation. ಸೊ ನಾವು ಅಂಥವನ್ನ ಎಲೆಕ್ಟ್ ಮಾಡಬೇಕು. ಅವನು ಓದಿದಾನೋ ಇಲ್ವೋ, ಅವನ ಗುರಿ ಒಳ್ಳೇದಾಗಿದ್ರೆ ನಾವೆಲ್ಲರೂ ಅವನಿಂದ ನಿಲ್ಬೇಕಾಗುತ್ತೆ. ಎಲ್ಲರೂ ಕೂತ್ಕೊಂಡು ಒಂದು ಆಫೀಸಲ್ಲಿ ಕೂತ್ಕೊಂಡು ಒಂದು ಮನೆಯಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋಕ್ಕಾಗಲ್ಲ. ಒಬ್ರು ಶಕ್ತಿ ಇರಬೇಕು, ಅವ್ರ ಸೆಷನಲ್ಲಿ ಬರಬೇಕು, ಇಲ್ಲ ಅಂದ್ರೆ ಜನರ ಮಧ್ಯೆ ಬಂದು ಜನರ ಕಷ್ಟ ನೋಡಬೇಕು, ಅಲ್ಲಿ ಮಾತಾಡಬೇಕು. ಗುರಿ ಎಲ್ಲರಿಗೂ ಇರುತ್ತೆ. ಇಲ್ಲಿ ಹುಟ್ಟಿರೋರ್ಗೆಲ್ಲರಿಗೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಅದನ್ನ ಹೌ ದೇ ಪುಟ್ ಫಾರ್ವರ್ಡ್ ಅದನ್ನ ಟೀಚರ್ಸ್ ಕಲಿಸ್ತಾರೆ ಸ್ಕೂಲಲ್ಲಿ. ಆ್ಯಂಡ್ ಕಾನ್ಸ್ಟಿಟ್ಯೂಷನ್ಸ್ ಏನಕ್ಕೆ ರಿಟರ್ನ್ ಆಗಿದೆ ಅಂದರೆ ಎವ್ರಿ ಒನ್ ಅದನ್ನು ನೋಡಿ ಕಲಿಬೇಕು ಅಂತ. ಅವನೇ ಏನು ಓದಿಲ್ಲ, ನಾನೇ ಯಾಕೆ ಓದಬೇಕು ಅಂತ ನಾವಿಲ್ಲೆಲ್ಲ ಏನಕ್ಕೆ ಕೂತಿದ್ದೀರಿ? ನಾವು ಓದೋಕ್ಕೆ ತಾನೇ. ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಮತ್ತು ಅವ್ರು ಹೇಳಿದ್ರು ಏನಂತ ಹೇಳಿದ್ರು, ರಿಟೈರ್ ಆದಮೇಲೆ ಪೊಲಿಟಿಷಿಯನ್ಸ್ ಸೇರ್ಬೋದು ಅಂತ. ಹಾಗಿದ್ರೆ ಯೂತ್ಗೆ ಎಲ್ಲಿ ಚಾನ್ಸ್ ಸಿಗುತ್ತೆ? Okay, there's one thing I want to add on to your point. Enandre, there was one Goa minister who presented the budget. He was actually in his last stage of cancer. Tubes ella itkondu he came and did his responsibility. Are we not responsible? He did his job. Our job alva ado. Didn't he do it? Was he physically fit to do that? He was mentally fit to do that. I think ad saku. ಹಾಗಾಗಿ ಅವರು ಫಿಸಿಕಲಿ ಫಿಟ್ ಆಗಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನಮಗೆ ಜಿಮ್ ಟ್ರೈನರ್ಸ್ ಬೇಕಾಗಿಲ್ಲ. ವಿ ಡೋಂಟ್ ವಾಂಟ್ ಜಿಮ್ ಟ್ರೈನರ್ಸ್. ವಿ ಜಸ್ಟ್ ನೀಡ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ದೇರ್. ಇವಾಗ ಫಾರ್ ಎಕ್ಸಾಂಪಲ್, ಓಕೆ, ಇಫ್ ಅ ಮ್ಯಾನ್ ಇಸ್ ನಾಟ್ ಫಿಸಿಕಲಿ ಫಿಟ್, ಅವ್ರು ಬಂದು ಕ್ಯಾಂಪೇನ್ ಮಾಡಿಲ್ಲ ಅಂದರೆ ನೀವೆಲ್ಲ ಓಟ್ ಹಾಕ್ಬಿಡ್ತೀರಾ? ಡೋಂಟ್ ಯು ಪೀಪಲ್ ಥಿಂಕ್ ದ್ಯಾಟ್ ಹಿ ಶುಡ್ ಕಮ್ ಆ್ಯಂಡ್ ಹಿ ಶುಡ್ ಟಾಕ್ ಆಸ್ ಯು ಸೆಡ್, ಕಮ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅಸ್? ಡೋಂಟ್ ಯು ಥಿಂಕ್ ಯು ನೀಡ್ ದ್ಯಾಟ್? ಆದರೆ ಈಗ ನಮ್ಮ ಅನಂತ್ ಕುಮಾರ್ ಅವ್ರಿಗೆ ಕ್ಯಾನ್ಸರ್ ಇದ್ರೂ ಕೊನೆ ನಿಮಿಷದವರೆಗೂ ಅವ್ರು ಏನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಬಟ್ ಅವರು ವರ್ಕ್ ಮಾಡಿದ್ರು. ಅವ್ರ ಕ್ಯಾನ್ಸರ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಅವ್ರು ಕೊನೆ ನಿಮಿಷದವರೆಗೂ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿದ್ರು. ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಕೂಡ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ಬೇಕಂದ್ರೆ ಅವ್ರಿಗೊಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ರೆ ತುಂಬಾ ಈಸಿ ಅನ್ನೋ ಥರ. ನೀವು ಯಾವ ರೀತಿ ಅದನ್ನು ಕಂಡಮ್ ಮಾಡ್ತೀರಾ? ಅದು ತುಂಬ ತಪ್ಪು. ಯಾಕಂದರೆ ಆ್ಯಕ್ಚುಲಿ ಅವ್ರು ಬಂದಿರೋದೇ ಯಾರನ್ನೂ ಕೆಳಗಡೆ ತುಳಿದ್ಬಿಟ್ಟು ಬಂದಿರ್ತಾರೆ. ಅವ್ರು ನಮ್ಮನ್ನು ತುಳಿಯೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಜನಕ್ಕೆ ಕೆಟ್ಟದ್ದು ಮಾಡಿ ದೊಡ್ಡವರಾದವರು ನಮಗೆ ಒಳ್ಳೇದು ಮಾಡ್ತಾರಾ? ಅದನ್ನು ಫಸ್ಟ್ ಥಿಂಕ್ ಮಾಡಬೇಕು. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಪಾರ್ಟಿ ಸೀಟ್ ಟಿಕೆಟ್ ಕೊಡೋದೇ ದೊಡ್ಡ ತಪ್ಪು. ಅದು ಫಸ್ಟ್ ಆಫ್ ಆಲ್. ಅದರಲ್ಲಿ ನಾವಿನ್ನೂ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸೋದು ಅದು ಇನ್ನೂ ದೊಡ್ಡ ತಪ್ಪು. ಅದೊಂದು ಆ ಸಿಸ್ಟಮ್ನೇ ಬ್ಯಾನ್ ಮಾಡಬೇಕು ಫಸ್ಟ್. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರನ್ನ ಎನ್ಕರೇಜೇ ಮಾಡಬಾರ್ದು ಪಾಲಿಟಿಕ್ಸಲ್ಲಿ. ಫಸ್ಟ್ ಆಫ್ ಆಲ್ ಅದಕ್ಕೆ ಏನಾದರೂ ಒಂದು ಸಂವಿಧಾನಬದ್ಧವಾಗಿ ಕಾನೂನು ತಿದ್ದುಪಡಿ ಆಗಬೇಕು ಅಂತ ಏನಾದರೂ ತಿದ್ದುಪಡಿ ಸರಿಯಾಗಿ ಆಗಬೇಕು. ಈಗ ಬಿ ಫಾರ್ಮ್ ಫಿಲ್ ಮಾಡುವಾಗ ಪಕ್ಷಗಳು ಅದನ್ನ ಮಾಡುತ್ತಾ ಅನ್ನೋದು ಪ್ರಶ್ನೆ ಈಗ. ಯಾಕಂದ್ರೆ ಪಕ್ಷಗಳು ಈಗ ಈ ಹಿಂದೆ ಕೂಡ ಮಾಡ್ತಾವೆ ಅಂತ ಹೇಳಿ ಸರ್ಕಾರಗಳು ಬಂದವು, ಆದ್ರೆ ಇನ್ನು ಕೂಡ ಅದು ಬರಲೇ ಇಲ್ಲ, ಇಂಪ್ಲಿಮೆಂಟ್ ಆಗ್ಲೇ ಇಲ್ಲ. ಇನ್ನೂ ಆ ಥರ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಅದಕ್ಕೆ ಬಿ ಫಾರ್ಮ್ ಫಿಲ್ ಮಾಡುವಾಗಲೇ ಕರೆಕ್ಟಾಗಿ ಅವ್ರದ್ದು ಹಿನ್ನೆಲೆ ಎಲ್ಲ ತಿಳ್ಕೊಂಡು ಮುಂದಕ್ಕೆ ಪ್ರೊಸೀಡ್ ಮಾಡಬೇಕು. ಇದು ರಾಜಕೀಯ ಥರ ಆಗಲ್ಲ, ಇದು ಒಂಥರ ಡಕಾಯಿತನ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಒಬ್ಬ ರಾಜಕಾರಣಿಗೆ ನಾನು ಇಸ್ರೇಲ್ಗೆ ಹೋಗಿ ಕೃಷಿ ಮಾದರಿಯನ್ನು ಅಲ್ಲಿ ನೋಡ್ತೀನಿ, ಅದನ್ನ ಏನು ತಿಳ್ಕೊಂಡಿದ್ದೀನಿ ಅನ್ನೋದನ್ನ ತಿಳಿಸ್ಕೋಬೇಕು ಅನ್ನೋದಾದ್ರೂ ನಾನು ತಿಳ್ಕೊಂಡಿರ್ಬೇಕು, ವಿದ್ಯಾಭ್ಯಾಸ ಆಗಿರ್ಬೇಕು, ಅಥವಾ ಇನ್ನೊಬ್ಬರ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಆಗಬೇಕು ಅಂತ. ಆ ಥರ ಅವಶ್ಯಕತೆ ಇದೆ ಅಂತ ಅನ್ಸೋದಿಲ್ವಾ ನಿಮಗೆ? ಈ ಕೃಷಿ ಅನ್ನೋದನ್ನ ಅವ್ರು ಏನು ಮಾಡಿದ್ದಾರೆ, ಲೆಫ್ಟ್ ಔಟ್ ಟಾಪಿಕ್ ಹಂಗೆ ಹಾಗೆ ನೋಡ್ತಿದ್ದಾರೆ ಕೆಲವು. ಈಗ ಫಾರಿನ್ ಅಫೇರ್ಸ್ ಮಿನಿಸ್ಟರ್ನ ತಗೊಳ್ಳೋಣ, ಅವ್ರಿಗೆ ಅಲ್ಲಿ ಹೋಗಿ ಮಾತನಾಡೋದಕ್ಕೇನೆ ಬರೋದಿದ್ರೆ ಅಥವಾ ತಿಳ್ಕೊಳ್ಳೋದಕ್ಕೆ ಏನೋ ಆಗೋದಿಲ್ಲ, ಅವ್ರು ಹೇಗೆ ಅವರು ಅಲ್ಲಿ ಹೋಗಿ ಹೇಳ್ತಾರೆ ಅಥವಾ ಅದನ್ನ ನಮ್ಮ ದೇಶದ ಬಗ್ಗೆ ಮಾತನಾಡೋ ಪ್ರಯತ್ನ ಹೇಗಾಗತ್ತೆ? ಅದಕ್ಕಾಗಿ ಅವರು ಲೈಕ್ ಅವರೊಬ್ಬನ ಲೈಕ್ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಯಾರಾದರೂ ಇರ್ತಾರಲ್ಲ, ಅವ್ರೇನಾದರೂ ಮಿಸ್ಕಮ್ಯುನಿಕೇಟ್ ಆಗಿ ಮಾತಾಡಿದ್ರು ಮಾತಾಡ್ಬೋದು. ಸೊ ನಾವು ಅದನ್ನು ಹೇಳೋಕ್ಕಾಗ್ದಿರ. ಹಿ ಶುಡ್ ಹ್ಯಾವ್ ಅ ಮಿನಿಮಮ್ ಬೇಸಿಕ್, ಲೈಕ್ ಅವ್ನಿಗೆ ಗೊತ್ತಿರಬೇಕು, ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ಅವ್ರಿಗೆ ಗೊತ್ತಿದ್ರೆ ಅವ್ರು ಹೇಳ್ಬೋದು. ಹಾಗಾಗಿ ಎಜುಕೇಶನ್ ಇಸ್ ಇಲ್ ಮ್ಯಾಂಡೇಟರಿ ಅಂತ ನೀವು ಹೇಳ್ತೀರಿ. ನಿಮ್ಮ ಎಲ್ಲರ ಅಭಿಪ್ರಾಯ ಅದೇನಾ? ಹೇಗೆ ಎಜುಕೇಶನ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಎಥಿಕ್ಸು ಇರಬೇಕು. ಎಜುಕೇಶನ್ ಅಂದರೆ ನಾವೇನೋ ಒಂದು ಇಂಜಿನಿಯರ್ ಹೋಲ್ಡರ್ ಆಗಬೇಕಲ್ಲ, MBBS ಮಾಡಿರ್ಬೇಕಲ್ಲ, ಅಟ್ಲೀಸ್ಟ್ ಜಸ್ಟ್ 10th ಕ್ಲಾಸ್ ಇಲ್ಲ PUC ಓದಿರ್ಬೇಕು ಅವರು. ಇಲ್ಲ ಒಂದು ಪಂಚಾಯತ್ ರಾಜಲ್ಲಿ ಒಂದು ಪ್ರೆಸಿಡೆಂಟ್ ಆಗಬೇಕು, ಅಟ್ಲೀಸ್ಟ್ ಒಂದು 7th ಕ್ಲಾಸ್ ಅವರು ಪಾಸ್ ಆಗಿದ್ರೆ ದೇ ಕ್ಯಾನ್ ರೀಡ್ ಕನ್ನಡ. ಅವ್ರು ಕನ್ನಡ ಓದಕ್ಕೆ ಬರುತ್ತೆ. ಅವಾಗ ಅಟ್ಲೀಸ್ಟ್ ಅವಾಗ ಏನು ಇಂಪ್ಲಿಮೆಂಟ್ಸ್ ಮಾಡ್ಬೇಕಂತ ಆದರೂ ತಿಳ್ಕೊತಾರೆ. ಮಿಸ್ಕಮ್ಯುನಿಕೇಷನ್ ಆಗಲ್ಲ, ಯಾರ ಕಡೆಯಿಂದಲೂ ಚೀಟ್ ಆಗಲ್ಲ. ಇಲ್ಲಾಂದ್ರೆ ಅವ್ರಿಗೇನು ಅದು ಓದಕ್ಕೆ ಬಂದಿಲ್ಲ ಅಂತಂದರೆ ಬೇರೆಯವ್ರಿಗೆ ಮಿಸ್ಕಮ್ಯುನಿಕೇಷನ್ ಆಗಿ ಅವ್ರು ಚೀಟ್ ಮಾಡ್ಬೋದಲ್ಲ. ಸೊ ನಿಮ್ಗೆ ಅನ್ಸುತ್ತಾ ಹಾಗಾದ್ರೆ ಹೌದು ಅವನು ಕಲ್ತ್ರೆ ಮಾತ್ರ ಅಥವಾ ವಿದ್ಯಾಭ್ಯಾಸದಿಂದನೇ ಅಥವಾ ಅವ್ರ ಎಕ್ಸ್ಪೀರಿಯನ್ಸಿಂದನೇ ಆಗುತ್ತೆ ಅನ್ನೋದು? ಬರೀ ಎಜುಕೇಷನಿಂದ ನೀನು ಯಾವ ರಾಜ್ಯನೂ ಆಳಕ್ಕಾಗಲ್ಲ, ಎಜುಕೇಷನ್ ಜೊತೆ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ನೋಡಿದ್ರಲ್ಲ, CMR ಯೂನಿವರ್ಸಿಟಿ
ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಮ್ಯಾಂಡೇಟರಿಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಏಜ್ ಬಗ್ಗೆ ಕೂಡ ಸಾಕಷ್ಟು ಮಾತನಾಡಿದ್ದಾರೆ. ಕ್ರಿಮಿನಲ್ ಒಂದು ಬ್ಯಾಕ್ಗ್ರೌಂಡ್ ಇರುವಂತಹ ಪೊಲಿಟಿಷಿಯನ್ಸ್ ನಮಗೆ ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಒಂದು ವಿದ್ಯಾರ್ಥಿಗಳ ಅಭಿಪ್ರಾಯವನ್ನ ಕೂಡ ನಾವಿಲ್ಲಿ ಗಮನಿಸಲೇಬೇಕಾಗುತ್ತೆ. ಯಾಕಂದ್ರೆ ಇವರೇ ಮುಂದಿನ ಪ್ರಜೆಗಳು, ಸಮಾಜವನ್ನ ಮುನ್ನಡೆಸುವವರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿದ್ದಕ್ಕಾಗಿ. ನೋಡಿದ್ರಲ್ಲ, ಜನಪ್ರತಿನಿಧಿ ಆಗುವವನಿಗೆ ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ವಿದ್ಯಾಭ್ಯಾಸ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಅವನಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಕೂಡ ಅವನಿಗೆ ಬೇಕಾಗುತ್ತೆ. ಹಾಗಾಗಿ ಒಬ್ಬ ಜನಪ್ರತಿನಿಧಿ ಆದಂಥವನು ವಿದ್ಯಾಭ್ಯಾಸದೊಂದಿಗೆ ಅನುಭವ ಇದ್ರೆ ಒಂದು ಉತ್ತಮ ಸಮಾಜದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಜನರ ಸೇವೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಇವರೆಲ್ಲರ ಅಭಿಪ್ರಾಯ. ಇದು ಇವತ್ತಿನ ಯೂತ್ ವಾಯ್ಸ್, ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.